ಮೌನ. ಒಬ್ಬ ಪ್ರೊಫೆಷನಲ್ ಕ್ಯಾಡಿಯ ಅತಿ ಮುಖ್ಯವಾದ ಕೆಲಸ ಯಾವುದು ಗೊತ್ತಾ? ಅದು ನಿಮ್ಮ ಪ್ಲೇಯರನ್ನು ಪೆನಾಲ್ಟಿಗಳಿಂದ ಕಾಪಾಡೋದು. ಮತ್ತು ಆ ಕೆಲಸ ಶುರು ಆಗೋದು ಆಟಗಾರನ ಬ್ಯಾಗಿನಿಂದಲೇ. ಅದಕ್ಕೆ ರೂಲ್ ನಂಬರ್ 4 ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾದ್ರೆ ಈ ಜವಾಬ್ದಾರಿಯಲ್ಲಿ ಮೊದಲ ಹೆಜ್ಜೆ ಏನು? ಅದು ರೂಲ್ 4.1b ಅಂದ್ರೆ 14 ಕ್ಲಬ್ ಲಿಮಿಟ್. ಇದನ್ನ ನಿಮ್ಮ ದಿನದ ಮೊದಲನೇ ಮತ್ತು ಅತಿ ಮುಖ್ಯವಾದ ಚೆಕ್ ಅಂತಾನೆ ಅಂದ್ಕೊಳ್ಳಿ. ಗಾಲ್ಫ್ ಬ್ಯಾಗಿಗೆ ಒಂದು ಮ್ಯಾಜಿಕ್ ನಂಬರ್ ಇದೆ, ಅದು 14. ನಿಯಮ ತುಂಬಾನೇ ಸಿಂಪಲ್ ಮತ್ತು ಸ್ಪಷ್ಟವಾಗಿದೆ. ಯಾವುದೇ ಪ್ಲೇಯರ್ ಒಂದು ರೌಂಡ್ ಶುರು ಮಾಡುವಾಗ ಅವರ ಬ್ಯಾಗ್ನಲ್ಲಿ 14ಕ್ಕಿಂತ ಹೆಚ್ಚು ಕ್ಲಬ್ಗಳು ಇರಲೇಬಾರ್ದು, ಅಷ್ಟೇ. ಹಾಗಾದ್ರೆ ಫಸ್ಟೇ ಹತ್ರ ಹೋಗೋಕ್ ಮುಂಚೆ ನೀವೇನ್ ಮಾಡ್ಬೇಕು? ಸಿಂಪಲ್. ಮೊದಲು ಬ್ಯಾಗಿನಲ್ಲಿರೋ ಕ್ಲಬ್ಗಳನ್ನ ಎಣಿಸಿ, ಒಂದೊಂದಾಗಿ. ಒಂದು ವೇಳೆ 14ಕ್ಕಿಂತ ಜಾಸ್ತಿ ಇದ್ರೆ ತಕ್ಷಣ ನಿಮ್ಮ ಪ್ಲೇಯರ್ಗೆ ತಿಳಿಸಿ. ನೆನ್ಪಿಡಿ, ಬ್ಯಾಗಿನಲ್ಲಿರೋ ಪ್ರತಿಯೊಂದು ಕ್ಲಬ್ ಕೂಡ ಈ ಲೆಕ್ಕಕ್ಕೆ ಬರುತ್ತೆ. ಸರಿ, ಒಮ್ಮೆ ಟೀ ಆಫ್ ಆದ್ಮೇಲೆ ಆಟದ ಸ್ವರೂಪ ಬದಲಾಗುತ್ತೆ ಅಲ್ವಾ? ಹಾಗೆ ಆಟದ ಮಧ್ಯೆ ಬರುವ 2 ಮುಖ್ಯ ಸಂದರ್ಭಗಳನ್ನ ನೋಡೋಣ. ಒಂದು ಕ್ಲಬ್ ಶೇರಿಂಗ್, ಇನ್ನೊಂದು ಕ್ಲಬ್ ಏನಾದ್ರೂ ಡ್ಯಾಮೇಜ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದು. ಇದು ತುಂಬಾ ಮುಖ್ಯವಾದ ನಿಯಮ. ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಪ್ಲೇಯರ್ ತಮ್ಮ ಕ್ಲಬ್ಗಳನ್ನ ಮಾತ್ರನೇ ಬಳಸಬೇಕು. ಕೋರ್ಸ್ನಲ್ಲಿರೋ ಬೇರೆ ಯಾವುದೇ ಆಟಗಾರರಿಂದ ಕ್ಲಬ್ ತಗೊಳ್ಳೋ ಹಾಗಿಲ್ಲ, ಹಾಗೆ ಕೊಡೋ ಹಾಗಿಲ್ಲ. ಹಾಗಾದ್ರೆ ಆಟದ ಮಧ್ಯೆ ಅಕಸ್ಮಾತಾಗಿ ಒಂದು ಕ್ಲಬ್ ಡ್ಯಾಮೇಜ್ ಆದ್ರೆ ಏನ್ ಮಾಡೋದು? ಇಲ್ಲಿ ಒಂದು ವಿಷಯ ಗಮನದಲ್ಲಿರಲಿ. ಇದು ಆಟದ ಸಹಜ ಓಟದಲ್ಲಿ ಆಗೋ ಡ್ಯಾಮೇಜ್ಗೆ ಮಾತ್ರ. ಕೋಪದಲ್ಲಿ ಕ್ಲಬ್ ಬಡ್ದು ಹಾಳು ಮಾಡಿದ್ರೆ ಆ ನಿಯಮ ಬೇರೆನೇ ಇದೆ. ಈ ಥರ ಆದಾಗ ನಿಯಮದ ಪ್ರಕಾರ ನಿಮ್ಮ ಪ್ಲೇಯರ್ಗೆ 3 ಆಪ್ಷನ್ಸ್ ಇರುತ್ತೆ. ಮೊದಲನೇದು, ಅದೇ ಡ್ಯಾಮೇಜ್ ಆದ ಕ್ಲಬ್ನಲ್ಲೇ ಆಟ ಕಂಟಿನ್ಯೂ ಮಾಡ್ಬೋದು. ಎರಡನೇದು, ಅದನ್ನ ಅಲ್ಲೇ ರಿಪೇರ್ ಮಾಡ್ಕೋಬೋದು. ಮೂರನೇದು, ಅದನ್ನ ಬದಲಾಯಿಸ್ಬೋದು. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಹೊಸ ಕ್ಲಬ್ ಬಳಸಿದ್ರೆ ಡ್ಯಾಮೇಜ್ ಆದ ಕ್ಲಬ್ಬನ್ನು ತಕ್ಷಣ ಔಟ್ ಆಫ್ ಪ್ಲೇ ಅಂತ ಡಿಕ್ಲೇರ್ ಮಾಡಲೇಬೇಕು. ಸರಿ, ಈ ಔಟ್ ಆಫ್ ಪ್ಲೇ ಅಂತ ಡಿಕ್ಲೇರ್ ಮಾಡೋದು ಅಂದ್ರೆ ಏನು? ಅದನ್ನ ಮಾಡೋ ಸರಿಯಾದ ರೀತಿ ಯಾವುದು? ಯಾಕಂದ್ರೆ ರೌಂಡ್ ಮಧ್ಯದಲ್ಲಿ ಎಕ್ಸ್ಟ್ರಾ ಕ್ಲಬ್ ಸಿಕ್ಕಾಗ ಈ ವಿಧಾನ ಗೊತ್ತಿರೋದು ತುಂಬಾನೇ ಮುಖ್ಯ. ಪ್ರೊಸೀಜರ್ ತುಂಬಾ ಸಿಂಪಲ್. 2 ಸ್ಟೆಪ್ಸ್. ಸ್ಟೆಪ್ 1, ಬ್ಯಾಗಿನಲ್ಲಿ ಹೆಚ್ಚುವರಿ ಕ್ಲಬ್ ಇದೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಪ್ಲೇಯರ್, ಮಾರ್ಕರ್ ಅಥವಾ ಎದುರಾಳಿಗೆ ಹೇಳಿ. ಸ್ಟೆಪ್ 2, ಆ ಕ್ಲಬ್ ಯಾವುದು ಅಂತ ಸ್ಪಷ್ಟವಾಗಿ ತೋರಿಸಿ. ಅದನ್ನ ಬ್ಯಾಗಿನಲ್ಲಿ ತಲೆಕೆಳಗಾಗಿ ಇಡೋದು ಅಥವಾ ಗಾಲ್ಫ್ ಕಾರ್ಟ್ನ ನೆಲದ ಮೇಲೆ ಇಡೋದು ಒಳ್ಳೆ ಪ್ರಾಕ್ಟೀಸ್. ಇಷ್ಟು ಮಾಡಿದ್ರೆ ಸಾಕು, ಪೆನಾಲ್ಟಿ ಬೀಳೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕ್ಯಾಡಿಗಳು ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಒಂದು ಸಣ್ಣ ತಪ್ಪು, ಆದರೆ ಅದರಿಂದ ದೊಡ್ಡ ಪೆನಾಲ್ಟಿ ಬೀಳುತ್ತೆ. ಅದೇನು ಅಂತ ನೋಡೋಣ. ಆ ತಪ್ಪು ರೌಂಡ್ ಶುರುವಾಗೋಕ್ಕೂ ಮುಂಚೆ ಕ್ಲಬ್ಗಳನ್ನ ಕೌಂಟ್ ಮಾಡೋದನ್ನ ಮರೆಯೋದು. ಹೌದು, ಅಷ್ಟೇ ಸಿಂಪಲ್ ಮಿಸ್ಟೇಕ್. ಆದ್ರೆ ಇದ್ರ ಪರಿಣಾಮ ಮಾತ್ರ ತುಂಬಾನೇ ಸೀರಿಯಸ್. ಪರಿಣಾಮ ಏನು ಗೊತ್ತಾ? ಜನರಲ್ ಪೆನಾಲ್ಟಿ. ಅಂದ್ರೆ ನೀವು ಎಷ್ಟು ಹೋಲ್ಗಳನ್ನ ಆ ಎಕ್ಸ್ಟ್ರಾ ಕ್ಲಬ್ ಇಟ್ಕೊಂಡು ಆಡಿರ್ತಿರೋ ಪ್ರತಿ ಹೋಲ್ಗೆ 2 ಸ್ಟ್ರೋಕ್ ಪೆನಾಲ್ಟಿ. ಒಂದು ರೌಂಡಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 4 ಸ್ಟ್ರೋಕ್ಸ್ ಪೆನಾಲ್ಟಿ ಬೀಳ್ಬೋದು. ಯೋಚನೆ ಮಾಡಿ, ಈ 4 ಸ್ಟ್ರೋಕ್ಗಳು ಇಡೀ ಮ್ಯಾಚ್ನ ರಿಸಲ್ಟನ್ನೇ ಚೇಂಜ್ ಮಾಡ್ಬಿಡ್ಬೋದು. ಕ್ಯಾಡಿ ರಿಮೈಂಡರ್: ಗೇಮ್ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ಟೆಕ್ನಿಕ್ಯಾಲಿಟಿಗಳನ್ನು ತಿಳಿದುಕೊಂಡರೆ ಮಾತ್ರ ನೀವೊಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಲು ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.